ಬೆಂಗಳೂರಿನಲ್ಲಿ ಕಾರ್ಖಾನೆಗಳ ಪತ್ತೆ ಆಗ್ತಾ ಇದ್ದಾವೆ. ಮಹಾರಾಷ್ಟ್ರದವರು ಸರ್ಕಾರ ಏನಿದೆಯಲ್ಲ, ಈ ಸರ್ಕಾರ ಏನಿದೆಯಲ್ಲ, ಒಂದ್ ರೀತಿ ಗಾಂಜಾಗಳನ್ನ ಸಾಕುವ ಸರ್ಕಾರ ಇದು. ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಗಾಂಜಾವನ್ನ, ಡ್ರಗ್ಸ್ ಅನ್ನ, ಏನಂತಾರೆ ಕನ್ನಡದಲ್ಲಿ ಅದಕ್ಕೆ, ಮಾದಕ ವಸ್ತುಗಳನ್ನ ಸಾಗಾಣಿಕೆಗೆ ಇವರು ಬೆಂಬಲವಾಗಿ ನಿಂತಿರುವಂತ ಸರ್ಕಾರ ನೋಡಿ. ಈಗ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿದಿದ್ದಾರೆ. ಮೊದಲನೇ ಬಾರಿನಾ? ಅಲ್ಲ, ಇದು 2ನೇ ಬಾರಿ 3ನೇ ಬಾರಿನೇನು. ತಮಿಳುನಾಡಿನ ಪೊಲೀಸರು, ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ ಅನ್ನ ತಯಾರು ಮಾಡತಕ್ಕಂಥ ಫ್ಯಾಕ್ಟ್ರಿನ ರೈಡ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಫಸ್ಟ್ ಟೈಮ್. ಹಾಗಾಗಿ ಈ ಸರ್ಕಾರ ಏನ್ ಮಾಡ್ತಾ ಇದೆ, ನಾನು ಅವ್ರು ಬಳಸಿದ ಭಾಷೆಯನ್ನ ನಾನು ಬಳಸಕ್ ಹೋಗಲ್ಲ. ಹಾಗಾಗಿ ಈ ಸರ್ಕಾರ ಒಂದ್ ರೀತಿ ಗಾಂಜಾವನ್ನ, ಡ್ರಗ್ಸ್ ಅನ್ನ, ಮಾದಕ ವಸ್ತುಗಳನ್ನ ಬ್ಯಾನ್ ಮಾಡಬೇಕು ಅಂತಿದ್ರೆ ಮತ್ತು ಸಾಗಾಣಿಕೆ ಬಂದ್ ಮಾಡಬೇಕು ಅಂತಿದ್ದಿದ್ರೆ ಯಾವತ್ತೋ ಮಾಡಬಹುದಾಗಿತ್ತು. ಇವತ್ತು ಹಳ್ಳಿಗಳಿಗೆ ಹೋಗಿದೆ ಅದರ ಜಾಲ. ಎಲ್ಲ ನಗರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾ ಇದೆ. ಒಂದ್ ರೀತಿ ಉಡ್ತಾ ಪಂಜಾಬ್ ಅಂತಿತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ. ಒಂದ್ ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ. ಇದಕ್ಕೆ ಕಾರಣನೇ ಇವತ್ತಿನ ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ಯಾವತ್ತೋ ಈ ಸಮಸ್ಯೆ, ಈ ಬೇಡಿಕೆ ಈಡೇರ್ಬೇಕಾಗಿತ್ತು. ಬಹುಶಃ ಇಲ್ಲಿನ ನಾಯಕರಿಗೆ, ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬೇಡಿಕೆ ಈಡೇರಬೇಕಾಗಿರ್ಲಿಕ್ಕಿಲ್ಲ. ಪರಿಣಾಮವಾಗಿ ಇವತ್ತು ಆ ಸಮಸ್ಯೆ ಇನ್ನೂ ಜೀವಂತವಾಗಿನೇ ಇದೆ ನಿಮ್ಮ ಸಮಾಜ. ಆದ್ರಿಂದ ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರನೇ ಇದೆ, ಈ ಒಂದು ಎಸ್ಟಿಗೆ ಸೇರಿಸಬೇಕು ಅನ್ನುವಂಥ ಬೇಡಿಕೆಯನ್ನ ಕೂಡಲೇ ಪಾಸಿಟಿವ್ ಆಗಿ, ಧನಾತ್ಮಕವಾಗಿ ಎಸ್ಟಿ ಆಗುವ ರೀತಿನಲ್ಲಿ ಎಲ್ಲ ಮಟೀರಿಯಲ್ ಸಮೇತ, ಅಧ್ಯಯನದ ಸಮೇತ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನಾವು ಮಾಡ್ತೀವಿ ಅಂತೇಳಿ ಸುಮ್ಮನೆ ಹಾರಿಕೆಯ ಉತ್ತರವನ್ನು ಕೊಡಬಾರದು. ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಎಷ್ಟು ವರ್ಷ ಆಯಿತು? ಅಲ್ಲೇ 1 ವರ್ಷದ ಮೇಲಾಯಿತು. ಒಳ ಮೀಸಲಾತಿ ಬಗ್ಗೆ ಬಿಲ್ ಮಂಡನೆ ಮಾಡಿದ್ದೆ ಅವತ್ತು, ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ. ಈಗ ತೆಲಂಗಾಣ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ 4-5 ತಿಂಗಳಲ್ಲಿ ಅದನ್ನ ಜಾರಿ ಮಾಡಾಯ್ತು. ಯಾಕೆ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ಜಾರಿ ಮಾಡಿಲ್ಲ? ಕರ್ನಾಟಕ ಸರ್ಕಾರ ಬಂದ ಮೇಲೆ ಬಂದು 2.5 ವರ್ಷ ಆಗೋಯ್ತು, ಒಂದು ಅಪಾಯಿಂಟ್ಮೆಂಟ್ ಆಗಿಲ್ಲ ಇದುವರೆಗೆ. ಪ್ರಣಾಳಿಕೆನಲ್ಲಿ ಏನಿದೆ, 1 ವರ್ಷದಲ್ಲಿ ಕರ್ನಾಟಕ ರಾಜ್ಯದೊಳಗೆ ಖಾಲಿ ಇರತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಏನು ಭರ್ತಿ ಮಾಡಿದ್ರು? ತಮ್ಮ ಜೇಬುಗಳನ್ನು ಭರ್ತಿ ಮಾಡಿರೋದನ್ನು ಬಿಟ್ರೆ ಇನ್ನೇನು ಭರ್ತಿ ಮಾಡ್ಕೊಂಡಿಲ್ಲ. ತಮ್ಮ ಜೇಬುಗಳನ್ನು ಭರ್ತಿ ಮಾಡ್ಕೊಂಡ್ರಷ್ಟೇ. ಆದ್ರಿಂದ ಬಹಳ ದಿನಗಳ ಬೇಡಿಕೆ ಏನಿದೆ ಇಲ್ಲಿನ ಎಸ್ಟಿಗೆ ಸೇರಿಸಬೇಕು ಅನ್ನುವಂಥದ್ದನ್ನ ಕೋಲಿ, ಕಬ್ಬಲಿಗ, ಅಂಬಿಗ ಇವನ್ನ ಎಸ್ಟಿಗೆ ಸೇರಿಸಬೇಕು. ಆ ರೀತಿಯ ಫೈಲ್ ಅನ್ನ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೀನಿ. ಸರ್ಕಾರ ಆಯ್ತು ಮತ್ತೆ ಕೇಂದ್ರದಲ್ಲೂ ನಿಮ್ದಾಯ್ತು, ಅವಾಗ ಯಾಕೆ ಆಗ್ಲಿಲ್ಲ? ಆ ರೀತಿಯ ಫೈಲು ನಮ್ಮ ಸರ್ಕಾರ ಇದ್ದಾಗ ಬಂದಿಲ್ಲ. ಅದು ಅಲ್ಲಿ RGI ನಾನೇ ಫಾಲೋ ಮಾಡ್ತಾ ಇದ್ದೀನಿ. ಆ ಫೈಲ್ ಅನ್ನ ನಾನೇ ಫಾಲೋ ಮಾಡ್ತಾ ಇದ್ದೀನಿ ಡೆಲ್ಲಿನಲ್ಲಿ. ಇಲ್ಲಿ ನಾಯಕರಿಗೆಲ್ಲ ಕೇಳಿ ನಾನು ಎಷ್ಟು ಸರಿ ಡೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತ. RGI ಆ ಫೈಲ್ ಅನ್ನ ವಾಪಸ್ ಮಾಡಿ ಕೆಲವು ಸಲಹೆಗಳನ್ನು ಕಳಿಸ್ಕೊಟ್ಟಿದೆ. ಆ ಸಲಹೆಗಳನ್ನು ಇಟ್ಕೊಂಡು ಒಂದು ಸಭೆಯನ್ನ ನಡೆಸಿ ನಾಯಕರನ್ನೆಲ್ಲ ಕರೆದು ಯಾವ ಶಬ್ದಗಳನ್ನ ಎಸ್ಟಿಗೆ ಸೇರಿಸಬೇಕು ಅಂತ ನಾವು ಹೇಳ್ತಾ ಇದೀವಿ ಅದನ್ನ ಕಳಿಸ್ಕೊಡ್ಲಿ. ಇದನ್ನ ನಾನು ಆಗ್ರಹ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಿದ್ರಿ. ಏನ್ ಪಾತ್ರ ಇದ್ರಲ್ಲಿ? ಅಂದ್ರೆ ಇದು ಇವತ್ತಿನ ಬೇಡಿಕೆ ಅಲ್ಲ. ನಾನು ಆಲ್ರೆಡಿ ನಾನೇನ್ ಹೇಳಿದೆ, 30-35 ವರ್ಷಗಳ ಅದು ಅಧಿಕಾರದಲ್ಲಿ ಯಾರಿದ್ರು ಅವಾಗ? ಇವ್ರ ಆಸಕ್ತಿ ವಹಿಸಿದ್ರೆ ಅವಾಗೇ ಆಗ್ಬಿಡ್ತಿತ್ತು. ಅಲ್ಲ, ದೇವೇಗೌಡರು ಬಂದು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಆಯ್ತಲ್ಲ, ಅದು ಹಳೇದಾಗೋಯ್ತು.
ಅವತ್ತೇ ಆಗೋಗ್ಬಿಡ್ತಿತ್ತು ಸಮಸ್ಯೆ. ಈಗ ನಾನು ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಮಿಂಚಿ ಹೋದ ಕಾಲ ಚಿಂತಿಸಿ ಫಲ ಇಲ್ಲ. ಅದಕ್ಕೆ ಈಗಲಾದ್ರೂ ಕಳಿಸ್ಕೊಡಿ. ಅಲ್ಲ, ನಿಮ್ದೇ ಸಮುದಾಯದ ನಾಯಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಮಾಡ್ತಂತ ಹೋರಾಟ ಸಪೋರ್ಟ್ ಮಾಡ್ತಾ ಇಲ್ಲ. MLC-ಗಳಾಗಲಿ ಅವರು ವಿರೋಧ ಯಾರು ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರದ ವಿರುದ್ಧ ಹೋರಾಟ, ಎಲ್ಲರೂ ಕಳಿಸ್ಕೊಡಿ. ಹೋರಾಟದಲ್ಲಿ ಕೈ ಕೆಲವರು ಹೋರಾಟಕ್ಕೆ ಬಂದು ಹೇಳ್ತಾ ಇದ್ದಾರೆ, ಕೆಲವರು ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ನಿಮ್ಮ ಹೋರಾಟ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ? ಖಂಡಿತ. ನೋಡಿ, ಕೋಗಿಲು ಕ್ರಾಸ್ ನಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನ JCB ಇಂದ ಅದನ್ನ ಏನ್ ಮಾಡಿದ್ರು, ಆ ಬಿಲ್ಡಿಂಗ್ಗಳನ್ನೆಲ್ಲವನ್ನು ಕೂಡ ತೆರವು ಮಾಡಿದ್ರು. ಅದನ್ನ ಖಂಡಿಸಿದ್ರು. ನಾವು ಕೇರಳದವರು ಬಂದ್ಬಿಟ್ಟು ಅಕ್ರಮವಾಗಿ ಕಟ್ಟಿದ್ದಾರೆ, ಅದಕ್ಕೆ ಬೀಳ್ಸಿದೀವಿ ಅಂತ. ಒಂದೇ ಟ್ವೀಟ್ಗೆ, ಒಂದೇ ವೇಣುಗೋಪಾಲ್ ಅವರ ಟ್ವೀಟ್ಗೆ ಈ ಸರ್ಕಾರ ಏನ್ ಹೇಳ್ತು, ಇಲ್ಲ ನಾವು ಅದನ್ನ ಸಾಲ್ವ್ ಮಾಡ್ತೀವಿ ಅಂದ್ರೆ. ಈ ಪಿಣರಾಯಿ ಯಾರು ಚೀಫ್ ಮಿನಿಸ್ಟರ್ ಆಫ್ ಕೇರಳ, ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ್ರು, ಕರ್ನಾಟಕ ಸರ್ಕಾರ ಏನಿದೆ ಒಂದು ರೀತಿ ಇದು JCB ಸರ್ಕಾರ ಅಂತ ಹೇಳಿದ್ರು. ಅಂದ್ರೆ ಕೇರಳದವ್ರನ್ನ ಎಲ್ಲರನ್ನು ಕೂಡ ನೀವು JCB ತೆಗೆದುಕೊಂಡು ಅವ್ರ ಮನೆಗಳನ್ನೆಲ್ಲವನ್ನು ಬೀಳ್ಸಿದೀರಾ, ಕೇರಳದವ್ರಿಗೆ ರಕ್ಷಣೆ ಕೊಟ್ಟಿಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ, ಇದೊಂದು JCB ಸರ್ಕಾರ ಅಂತ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಖಂಡಿಸಿದ್ರು, ಈ ತರ ಕೇರಳದ ಮುಖ್ಯಮಂತ್ರಿಗಳು ಮಾತಾಡಬಾರದು ಅಂತ ಹೇಳಿ. ಸಾಯಂಕಾಲ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್, ಜನರಲ್ ಸೆಕ್ರೆಟರಿ ಆಫ್ AICC. ಟ್ವೀಟ್ ಮಾಡಿದ ತಕ್ಷಣ ಏನ್ ಹೇಳ್ತಾರೆ, ಇಲ್ಲ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಟ್ವೀಟ್ಗೆ ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವ್ರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180-200 ಮನೆ ಕಟ್ಕೊಡ್ತೀರಾ ಅಂತ ಆದ್ರೆ, ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಕಟ್ಕೊಟ್ರ? ಇದ ನಿಮ್ಮ ಧೋರಣೆ, ಇದ ನಿಮ್ಮ ಪಾಲಿಸಿ? ನಿಮಗೆ ಎಲ್ಲವನ್ನು ಕೂಡ AICC ಹೇಳ್ಬೇಕಾ, ವೇಣುಗೋಪಾಲ್ ಹೇಳ್ಬೇಕಾ? ಪ್ರಿಯಾಂಕಾ ಗಾಂಧಿ ಒಂದು ಟ್ವೀಟ್ ಮಾಡಿದ ತಕ್ಷಣ, ಒಂದು ಫೋನ್ ಮಾಡಿದ ತಕ್ಷಣನೇ ಆನೆ ತುಳಿತಕ್ಕೆ ಬಲಿಯಾದ್ರು ಅಂತೇಳಿ ಕೋಟಿಗಟ್ಟಲೆ ದುಡ್ಡು ಕೊಡ್ತೀರಾ ಈಶ್ವರ್ ಖಂಡ್ರೆ ಸಮೇತವಾಗಿ? ಅಂದ್ರೆ ಅಕ್ರಮ ಇದ್ದು ಸಕ್ರಮ ಮಾಡ್ತಾ ಇದ್ರ ಅಂತ. ಅಂದ್ರೆ ಅಕ್ರಮ ಇರೋದನ್ನ ಒಂದು ಟ್ವೀಟಿಗೆ ಸಕ್ರಮ ಮಾಡ್ತಾರೆ. ಅಕ್ರಮ ಇದ್ದಿದ್ದು ಅಂತ ಇವರೇ ಹೇಳ್ತಾರೆ, ಅಕ್ರಮ ಕಟ್ಟಡ ಹಂಗೆ ಬಿಡ್ಬೇಕಾ ಅಂತ. ಒಂದು ಟ್ವೀಟ್ಗೆ ಇದನ್ನು ಸರಿ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ, ಇದು ಸರಿಯಾದ ಧೋರಣೆ ಅಲ್ಲ. ಅದೇ ಇನ್ನೊಂದು ವಿಷಯ ನೀವು ಹೇಳಿದ್ರಿ, ಈಗ ಕರ್ನಾಟಕ ರಾಜ್ಯ ಒಂದ್ ರೀತಿ ಲಾ ಅಂಡ್ ಆರ್ಡರ್ ಟೋಟಲಿ ಎಕ್ಕುಟ್ಕೊಂಡೋಗಿ, ಟೋಟಲಿ ಫೇಲ್ಯೂರ್. ಹೋಮ್ ಮಿನಿಸ್ಟರು ಇಲ್ಲ ನಮ್ದು ಬಹಳ ಬಲಿಷ್ಠವಾಗಿದೆ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಪೊಲೀಸರಿಗೆ ಸ್ವಾತಂತ್ರ್ಯ ಇದ್ದಿದ್ರೆ, ಪೊಲೀಸರ ಕೈಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಅವರಲ್ಲಿ ಇದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಇಂಥ ವಿಚಾರದಲ್ಲಿ ಬೀದರ್ನಲ್ಲಿ ದರೋಡೆ, ಮಂಗಳೂರಿನಲ್ಲಿ ದರೋಡೆ, ಬಿಜಾಪುರದಲ್ಲಿ ದರೋಡೆ, ಬೆಂಗಳೂರಿನಲ್ಲಿ ದರೋಡೆ, ಮೈಸೂರಿನಲ್ಲಿ ದರೋಡೆ, ಹುಣಸೂರಿನಲ್ಲಿ ದರೋಡೆ, ಕಲಬುರಗಿಯಲ್ಲಿ ದರೋಡೆ. ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಡೇ ದರೋಡೆ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ. ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಏನಾದ್ರು ಶಕ್ತಿ ಸಾಮರ್ಥ್ಯ ಇದೆಯಾ? ಹೋಮ್ ಮಿನಿಸ್ಟರ್ ಹತ್ರ ಎಲ್ಲಾ ಸಂಪೂರ್ಣವಾದ ಸ್ವಾತಂತ್ರ್ಯ ಪೊಲೀಸರಿಗೆ ಕೊಟ್ಟಿದ್ದೀವಿ ಅಂದ್ರೆ ಇದಕ್ ಕೊಟ್ಟಿದಾರ ಸ್ವಾತಂತ್ರ್ಯನ ದರೋಡೆ ಮಾಡಕ್ಕೆ? ನಾನು ಕೇಳ್ತೇನೆ, ಹೋಮ್ ಮಿನಿಸ್ಟ್ರಿಗೆ ಪೂರ್ತಿ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಿದ್ದೀರಾ? ದರೋಡೆಕೋರರಿಗೆ ಕೊಟ್ಟಿದ್ದೀರಾ? ನಿಮ್ ಕೈಯಲ್ಲಿ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಆದ್ರೆ ಏನ್ ಮಾಡ್ತಾ ಇದ್ದೀರಾ? ಮೂರು ಪಕ್ಷದವರೇ AICC ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ, ಬಹಿರಂಗವಾಗಿ ಹೇಳ್ತಾನೂ ಇದ್ದಾರೆ. ಆಡಳಿತದ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. CM ಅವರು ಡೆಲ್ಲಿ ಹೋದ್ರು, ರಾಹುಲ್ ಗಾಂಧಿ ಸಿಕ್ಕಿಲ್ಲ ಸರ್, ವಾಪಸ್ ಬಂದರು. ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ದು ಅವ್ರು ಸತ್ಯ ಹೇಳಿದ್ದಾರೆ. ಯಾರು ಟ್ವೀಟ್ ಮಾಡಿದಾರೆ ಗೊತ್ತಿಲ್ಲ, ಸುದರ್ಶನ್ ಅವರು ಲೆಟರ್ ಬರ್ದಿಯಾರಲ್ವಾ? ಜನರ ಮೇಲೂ ಬಹಳ ಪರಿಣಾಮ ಬೀರ್ತಾ ಇದೆ. ನಿಮ್ಮ ಆಡಳಿತ
ಜನರ ಮೇಲೆ ವಿಪರೀತ ಪರಿಣಾಮ ಬೀರ್ತಾ ಇದೆ. ಏನೇನು ಅಭಿವೃದ್ಧಿ ಇಲ್ಲ. ಜನ ರೋಸಿ ಹೋಗಿದ್ದಾರೆ. ದಿನನಿತ್ಯ ನಿಮ್ಮ ನಾಟಕವನ್ನೇ, ನಿಮ್ಮ ಸಿನಿಮಾವನ್ನ ಜನ ನೋಡಿ ಸಾಕಾಗಿದ್ದಾರೆ. ನಿಮ್ಮ ಈ ಕುರ್ಚಿಯ ಗುದ್ದಾಟದ ಸಿನಿಮಾ, ಡ್ರಾಮಾ ಇವನ್ನೆಲ್ಲವನ್ನು ನೋಡಿ ಜನ ರೋಸಿ ಹೋಗಿದ್ದಾರೆ. ಇಲ್ಲಿಗೆ ಹೋಗಿ ಮುಟ್ಟುತ್ತೆ ಸರ್. ನೋಡ್ಬೇಕು, ಇನ್ನು ಸಿನಿಮಾ ಮುಗ್ದಿಲ್ಲ. ಅಲ್ಲಿ